ಹಾಯ್ ಎಲ್ರಿಗೂ ನಮಸ್ಕಾರ. ಇನ್ಫಾರ್ಮೇಟಿವ್ ಮಿತ್ರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನು ಲಾಸ್ಟ್ ವಿಡಿಯೋದಲ್ಲಿ ಚಾಯ್ಸ್ ಎಂಟ್ರಿ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಇವಾಗ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಈ 4 ಚಾಯ್ಸಸ್ ಡಿಫ್ರೆನ್ಸ್ ಏನು? ನಿಮಗೆ ಏನಾದರೂ ಯಾವ್ದಾರೋ ಒಂದು ಸೀಟ್ ಅಲಾಟ್ ಆಗುತ್ತೆ ಅಂದ್ಕೊಳ್ಳಿ. ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿರುತ್ತೆ. ಆ ಕಾಲೇಜು ನಿಮ್ಗೆ ಇಷ್ಟ ಇದ್ದರೆ ಆ ಕಾಲೇಜ್ಗೆ ನಿಮ್ಗೆ ಹೋಗೋದಕ್ಕೆ ಆ ಕಾಲೇಜ್ ನೀವು ಹೋಗೋದಕ್ಕೆ ಇಷ್ಟ ಇದ್ದರೆ ನೀವು ಚಾಯ್ಸ್ 1ನ ಎಂಟ್ರಿ ಮಾಡಿಕೊಂಡು ಫೀಸ್ ಕಟ್ಟಿ ನೀವು ಕಾಲೇಜ್ಗೆ ಅಡ್ಮಿಷನ್ ಆಗ್ಬೋದು. ನಿಮ್ಗೇನಾದ್ರು ಆ ಕಾಲೇಜ್ ಇಷ್ಟ ಇಲ್ಲ, ನಾನು ಸೆಕೆಂಡ್ ರೌಂಡಿಗೆ ಹೋಗ್ತೀನಿ, ಆ ಕಾಲೇಜ್ ಏನೋ ಮಿಸ್ಸಾಗಿ ಹಾಕ್ಬಿಟ್ಟಿದ್ದೆ, ಮಿಸ್ಟೇಕ್ ಮಾಡಿ ಹಾಕಿದ್ದೆ, ನನಗೆ ಯಾರೂ ಗೈಡ್ ಮಾಡಿರಲಿಲ್ಲ, ಸೊ ಈ ಥರ ಏನಾದರೂ ನಿಮಗೆ ಸಿಚುವೇಶನ್ ಇದ್ದರೆ ನೀವು ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ಬೋದು. ಇವತ್ತಿನ ವಿಡಿಯೋದಲ್ಲಿ 4 ಚಾಯ್ಸ್ಗಳ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಇಲ್ಲೂ ಸ್ಕಿಪ್ ಮಾಡಿದೆ, ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಇವಾಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಯೂಸ್ಫುಲ್ ಕಂಟೆಂಟ್ಸ್ಗಳು ಡೈಲಿ ನಿಮಗೆ ಬರ್ತಾನೆ ಇರುತ್ತೆ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಲೈಕ್ ಮಾಡೋದ್ರಿಂದ ಈ ವಿಡಿಯೋ ಇನ್ನಷ್ಟು ಜನಕ್ಕೆ ಸಜೆಸ್ಟ್ ಆಗುತ್ತೆ. ಓಕೆ, ಇವಾಗ ನಾನು ಡೈರೆಕ್ಟ್ ಆಗಿ ಚಾಯ್ಸ್ ಎಂಟ್ರಿ ಡೀಟೇಲ್ಸ್ ಬರ್ತೀನಿ. ಇವಾಗ ಚಾಯ್ಸ್ 1 ಬಗ್ಗೆ ಹೇಳೋದಾದ್ರೆ, ಚಾಯ್ಸ್ 1 ಮೀನಿಂಗ್ ಏನು ಅಂತ ನೋಡೋದಾದ್ರೆ, ಇಲ್ಲಿ ನಿಮಗೆ ಯಾವುದೋ ಒಂದು ಕಾಲೇಜ್ ಅಲಾಟ್ ಆಗಿರುತ್ತೆ. ಓಕೆನಾ, ಆಗಸ್ಟ್ 1ಗೆ ರಿಸಲ್ಟ್ ಬಂದಿರುತ್ತೆ. ಸೊ ನಿಮಗೆ ಯಾವ ಕಾಲೇಜ್ ಬಂದಿದೆ ಆ ಕಾಲೇಜು ನಿಮಗೆ ಇಷ್ಟ ಇದೆ, ನೀವು ರಿಪೋರ್ಟ್ ಆಗೋದಕ್ಕೆ ರೆಡಿ ಇದ್ದೀರಾ ಕಾಲೇಜ್ಗೆ. ಸೊ ರಿಪೋರ್ಟ್ ಆಗೋದಕ್ಕೆ ರೆಡಿ ಇದ್ದೀರಾ ಅಂತಂದರೆ ನೀವು ಚಾಯ್ಸ್ 1ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೀವು ಫೀಸ್ ಏನಿರುತ್ತೆ ಅದನ್ನು ಪೇ ಮಾಡಿ ನೀವು ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡಿ ಇಟ್ಕೋಬೋದು. ಓಕೆ, ಇದು ಚಾಯ್ಸ್ 1 ಮೀನಿಂಗು. ಚಾಯ್ಸ್ 2 ಮೀನಿಂಗ್ ಏನಪ್ಪ ಅಂತಂದರೆ, ನಿಮಗೆ ಫಸ್ಟ್ ರೌಂಡಲ್ಲಿ ಯಾವುದೋ ಒಂದು ಕಾಲೇಜ್ ಅಲಾಟ್ ಆಗಿರುತ್ತೆ, ಬಟ್ ಆ ಕಾಲೇಜ್ಗೆ ನೀವು ಹೋಗೋದಕ್ಕೆ ನೀವು ರೆಡಿ ಇಲ್ಲ. ಏನೋ ಆಪ್ಷನ್ ಎಂಟ್ರಿ ಮಾಡಬೇಕಿದ್ರೆ ಮಿಸ್ಟೇಕ್ ಆಗಿರುತ್ತೆ, ಯಾರೋ ಗೈಡ್ ಮಾಡಿರಲ್ಲ, ಯಾವುದೋ ಒಂದು ಕಾಲೇಜ್ನ ಹಾಕ್ಬಿಟ್ಟಿರ್ತೀರಾ, ಕರೆಕ್ಟಾಗಿ ಆರ್ಡ್ರಲ್ಲಿ ಹಾಕಿರಲ್ಲ ಅಥವಾ ಪ್ರಿಯಾರಿಟಿ ವೈಸ್ ಹಾಕಿರಲ್ಲ. ಸುಮ್ಮನೆ ನಿಮಗೆ ಯಾವ ಥರ ಗೊತ್ತಿರುತ್ತೋ ಯಾವ ಕಾಲೇಜು ಯಾವ್ದು ಚೆನ್ನಾಗಿದೆ ಯಾವ್ದು ದೂರ ಇದೆ ಯಾವುದನ್ನು ಚೆಕ್ ಮಾಡಿರಲ್ಲ, ಡೈರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿರ್ತೀರಾ. ಬಟ್ ಫಸ್ಟ್ ರೌಂಡಲ್ಲಿ ಯಾವುದೋ ಒಂದು ಕಾಲೇಜ್ ಬಂದ್ಬಿಟ್ಟಿದೆ, ದೂರ ಇದೆ ಕಾಲೇಜು, ನಿಮ್ಗೆ ಹೋಗಕ್ಕೆ ಇಷ್ಟ ಇಲ್ಲ. ಸೊ ಚಾಯ್ಸ್ 2ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಚಾಯ್ಸ್ 2 ಮೀನಿಂಗ್ ಏನು ಅಂತಂದರೆ, ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ಅಲಾಟೆಡ್ ಸೀಟ್ ಬಟ್ ವಿಲಿಂಗ್ ಟು ಪಾರ್ಟಿಸಿಪೇಟ್ ಇನ್ ನೆಕ್ಸ್ಟ್ ರೌಂಡ್ ಅಂತ. ಸೊ ನಿಮಗೆ ಈ ಕಾಲೇಜು ಓಕೆ, ಹೋಗೋ ಥರನೂ ಇದ್ದೀನಿ, ಬಟ್ ನೆಕ್ಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತೀನಿ, ನೆಕ್ಸ್ಟ್ ರೌಂಡಲ್ಲಿ ಬೇರೆ ಕಾಲೇಜ್ ಬಂದರೆ ಆ ಕಾಲೇಜ್ಗೆ ಹೋಗೋದಕ್ಕೆ ನಾನು ರೆಡಿ ಅನ್ನೋ ಥರ. ಸೊ ನೀವು ಏನು ಮಾಡ್ತೀರಾ ಅಂತಂದರೆ, ಬೆಟರ್ ಆಪ್ಷನ್ಸ್ ಏನಾದ್ರು ಸಿಕ್ಕಿದ್ರೆ ಸೆಕೆಂಡ್ ರೌಂಡಲ್ಲಿ, ಅರ್ಲಿಯರ್ ರೌಂಡ್ಗಿಂತ ಸೆಕೆಂಡ್ ರೌಂಡಲ್ಲಿ ಬೆಟರ್ ಆಪ್ಷನ್ ಸಿಕ್ಕಿದ್ರೆ, ನಿಮಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರುತ್ತಲ್ಲ ಆ ಸೀಟ್ ಕ್ಯಾನ್ಸಲ್ ಆಗುತ್ತೆ. ಸೆಕೆಂಡ್ ರೌಂಡಲ್ಲಿ ಬೆಟರ್ ಆಪ್ಷನ್ ಸಿಕ್ಕಿದ್ರೆ, ಸೊ ನಿಮ್ಗೇನಾದ್ರು ಸೆಕೆಂಡ್ ರೌಂಡಲ್ಲಿ ಸಿಗಲೇ ಇಲ್ಲ ಅಂತಂದರೆ, ಯಾವ ಕಾಲೇಜು ಸಿಗಲಿಲ್ಲ ಅಂತಂದರೆ ಏನು ವರಿ ಮಾಡೋದು ಬೇಕಾಗೇ ಇಲ್ಲ. ಯಾಕೆ ಅಂತಂದರೆ ಆಲ್ರೆಡಿ ನಿಮಗೆ ಫಸ್ಟ್ ರೌಂಡಲ್ಲಿ ಯಾವುದೋ ಒಂದು ಕಾಲೇಜ್ ಸಿಕ್ಬಿಟ್ಟಿದೆ. ಓಕೆನಾ, ದೂರನೋ ಹತ್ರನೋ ಯಾವುದೋ ಒಂದು ಕಾಲೇಜ್ ಸಿಕ್ಕಿದೆ. ಸೊ ಇಲ್ಲೇ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, ಇಫ್ ಬೆಟರ್ ಆಪ್ಷನ್ ಸೀಟ್ಸ್ ಆರ್ ನಾಟ್ ಅಲೌಟೆಡ್ ಇನ್ ಸೆಕೆಂಡ್ ರೌಂಡ್. ಓಕೆ, ನಿಮ್ಗೇನಾದರೂ ಸೆಕೆಂಡ್ ರೌಂಡಲ್ಲಿ ಬೆಟರ್ ಆಪ್ಷನ್ ಸಿಕ್ಕಲಿಲ್ಲ ಅಂತಂದರೆ ಫಸ್ಟ್ ರೌಂಡಲ್ಲಿ ಏನು ಸಿಕ್ಕಿರುತ್ತಲ್ಲ ಅದೇ ಕಾಲೇಜಸ್ ಸಿಗುತ್ತೆ. ಸೊ ನೀವು ಸೆಕೆಂಡ್ ರೌಂಡ್ಗೆ ಬರೋದ್ರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಜಸ್ಟ್ ನೀವು ಟ್ರೈ ಮಾಡ್ತಾ ಇದ್ದೀರಾ, ಇದಕ್ಕಿಂತ ಬೆಟರ್ ಕಾಲೇಜ್ ಸಿಗುತ್ತಾ ಇಲ್ವಾ ಅಂತ ಟ್ರೈ ಮಾಡ್ತಿದ್ದೀರಾ. ಸೊ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಓಕೆ, ಇವಾಗ ಚಾಯ್ಸ್ 3 ಬಗ್ಗೆ ನೋಡೋಣ. ಚಾಯ್ಸ್ 3 ಮೀನಿಂಗ್ ಏನು, ಚಾಯ್ಸ್ 3 ಯಾವಾಗ ಸೆಲೆಕ್ಟ್ ಮಾಡ್ಕೋಬೋದು ಏನು ಅಂತ ಕ್ಲಿಯರ್ ಆಗಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಚಾಯ್ಸ್ 3 ಅಂದರೆ ನಾಟ್ ಸ್ಯಾಟಿಸ್ಫೈಡ್ ವಿತ್ ಅಲಾಟೆಡ್ ಸೀಟ್ ಬಟ್ ವಿಶಸ್ ಟು ಪಾರ್ಟಿಸಿಪೇಟ್ ಇನ್ ನೆಕ್ಸ್ಟ್ ರೌಂಡ್. ಓಕೆ, ಸೆಕೆಂಡ್ ರೌಂಡಲ್ಲೂ ನಿಮ್ಗೆ ಯಾವುದೋ ಒಂದು ಕಾಲೇಜ್ ಬಂದ್ಬಿಟ್ಟಿದೆ, ಏನು ಮಾಡೋದೋ ಗೊತ್ತಿಲ್ಲ, ಇದರಲ್ಲೂ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಓಕೆ, ಯಾವ ಸೀಟ್ ಬಂದಿದೆಯೋ ಅದಕ್ಕೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ನೆಕ್ಸ್ಟ್ ರೌಂಡ್ಗೆ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ವಿತ್ ಆಲ್ರೆಡಿ ಎಂಟರ್ಡ್ ಆಪ್ಷನ್ಸು. ಓಕೆ, ಆಲ್ರೆಡಿ ನೀವು ಏನು ಆಪ್ಷನ್ ಎಂಟ್ರಿ ಮಾಡಿರ್ತೀರಲ್ಲ ಅದೇ ಆಪ್ಷನ್ಸಲ್ಲಿ ನೀವು ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಇಲ್ಲಿ ಚಾಯ್ಸ್ 3ನ ಸೆಲೆಕ್ಟ್ ಮಾಡಿದ್ರೆ, ನೀವು ಆಲ್ರೆಡಿ ಏನು ಆಪ್ಷನ್ ಎಂಟ್ರಿ ಮಾಡಿರ್ತೀರಲ್ಲ ಅದೇ ಆಪ್ಷನ್ ಎಂಟ್ರಿ ಇಟ್ಕೊಂಡು ನೀವು ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀರಾ. ಯಾವುದೇ ನ್ಯೂ ಕಾಲೇಜಸ್ ಆ್ಯಡ್ ಮಾಡೋದಕ್ಕಾಗಲ್ಲ, ಜಸ್ಟ್ ನೀವೇನು ಎಂಟರ್ ಮಾಡಿರ್ತೀರಾ ಅದೇ ಆಪ್ಷನ್ ಎಂಟ್ರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕು. ಓಕೆ, ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ, ಇಲ್ಲಿ ಚಾಯ್ಸ್ 3ಯಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, ನಿಮಗೆ ಯಾವ ಕಾಲೇಜ್ ಸಿಕ್ಕಿರುತ್ತಲ್ಲ, ಓಕೆ, ನಿಮಗೆ ಯಾವ ಕಾಲೇಜ್ ಸಿಕ್ಕಿರುತ್ತೆ ಆ ಕಾಲೇಜ್ನ ನೀವು ಸರೆಂಡರ್ ಮಾಡಬೇಕು. ಚಾಯ್ಸ್ 3ಯಲ್ಲಿ ಸಪೋಸ್ ನಿಮಗೆ 6th ರೋ ಅಲ್ಲಿ ಯಾವುದೋ ಒಂದು ಕಾಲೇಜ್ ಸಿಕ್ಕಿರುತ್ತೆ. ಓಕೆನಾ, ಸೊ ನಿಮಗೆ ಈ 6th ರೋ ನಿಮ್ಗೆ ಇಷ್ಟ ಇಲ್ಲ, 7th ಅಥವಾ 8th ರೋ ಅಲ್ಲಿ ನಿಮಗೆ ಬರೋವಂಥ ಕಾಲೇಜ್ ಇರುತ್ತೆ, ಅಥವಾ 9th ರೋ ಅಲ್ಲಿ ಬರ್ಬೋದು. ಇಂಥ ಕಾಲೇಜ್ಗಳು ಬರ್ಬೋದು ಅನ್ನೋ ಚಾನ್ಸ್ ಇದ್ದರೆ ಮಾತ್ರ ನೀವು ಚಾಯ್ಸ್ 3ನ ಸೆಲೆಕ್ಟ್ ಮಾಡಬೇಕು. 6th ರೋ ಅಲ್ಲೂ ಬಂದಿಲ್ಲ, 7th 8th ಅಲ್ಲೂ ಬರೋ ಚಾನ್ಸಸ್ ಇಲ್ಲ. ನಿಮಗೆ ಒಂದು 70,000 ರ್ಯಾಂಕಿಂಗ್ ಬಂದಿದೆ, ಬಟ್ 6th 7th 8th 9th 10th ರೋ ಅಲ್ಲೆಲ್ಲ ಇರೋದೆಲ್ಲ 50,000 ಕಟ್ ಆಫ್ ಇದೆ. ಬಟ್ ನೋಡೋಣ, ಸುಮ್ಮನೆ ಲಕ್ಕಿರೋ ಸಿಗ್ಬೋದು ಅನ್ನೋ ಥರ ಇದ್ದರೆ ಚಾಯ್ಸ್ 3 ಸೆಲೆಕ್ಟ್ ಮಾಡಿಬಿಡಿ. ಯಾಕೆ ಅಂತಂದರೆ ನಿಮ್ಗೆ ಅಲಾಟ್ ಆಗಿರೋ ಕಾಲೇಜ್ನು ನೀವು ಬಿಟ್ಬಿಡ್ತಾ ಇದ್ದೀರಾ, ಕೆಳಗಡೆ ಇರೋ ಕಾಲೇಜ್ನು ಸಿಕ್ಕುತ್ತಾ ಸಿಗಲ್ವಾ ಅಂತ ನೋಡೋದಕ್ಕೋಸ್ಕರ ಅಲಾಟ್ ಆಗಿರೋ ಕಾಲೇಜ್ನ ಬಿಡ್ತಾ ಇದ್ದೀರಾ.
ಸಪೋಸ್ ಸಿಗೋ ಥರ ಇದ್ದರೆ ಮಾತ್ರ ನೋಡಿ, ಅಲಾಟ್ ಆಗಿರೋ ಕಾಲೇಜ್ ಬಿಟ್ಟು ಬೇರೆ ಯಾವ ಕಾಲೇಜಸ್ ಏನಾದರೂ ನಿಮಗೆ ಅಲಾಟ್ ಆಗಿರೋ ಕಾಲೇಜ್ ಬಿಟ್ಟು ಬೇರೆ ಕಾಲೇಜಸ್ಗಳಲ್ಲಿ ನಿಮಗೆ ಕಟ್ ಆಫ್ ಇದ್ದರೆ ಮಾತ್ರ ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಕಟ್ ಆಫ್ ಮೀಟ್ ಆಗ್ತಿಲ್ಲ ಅಂತಂದರೆ, ಅಂದರೆ ನಿಮಗೆ 70,000 ರ್ಯಾಂಕಿಂಗ್ ಬಂದಿದ್ರೆ 70,000ಗಿಂತನೂ ಕಡಿಮೆ, ಅಂದರೆ 40,000 ಕಟ್ ಆಫ್ ಇದೆ, 50,000 ಕಟ್ ಆಫ್ ಇದೆ ಬೇರೆ ಕಾಲೇಜ್ಗಳಿಗೆ ಅಂದರೆ ದಯವಿಟ್ಟು ಚಾಯ್ಸ್ 3 ಸೆಲೆಕ್ಟ್ ಮಾಡಬೇಡಿ. ಯಾಕೆ ಅಂತಂದರೆ ನಿಮಗೆ ಬಂದಿರೋ ಕಾಲೇಜನ್ನು ಬಿಟ್ಬಿಡ್ತಾ ಇದ್ದೀರಾ. ಮತ್ತೆ ನಿಮ್ಗೇನಾದರೂ ಕೆಳಗಡೆ ಇರೋ ಕಾಲೇಜು ಅಥವಾ ಮೇಲಿರೋ ಕಾಲೇಜು ಯಾವ ಕಾಲೇಜು ಸಿಗಲಿಲ್ಲ ಅಂತಂದರೆ ನೋ ಕಾಲೇಜಸ್ ಅಲಾಟೆಡ್ ಅಂತ ಬರುತ್ತೆ. ಬಂದಿರೋ ಕಾಲೇಜ್ನು ಬಿಟ್ಬಿಡ್ತಾ ಇದ್ದೀರಾ, ಬೇರೆ ಕಾಲೇಜು ಸಿಗಲ್ಲ. ಆವಾಗ ತುಂಬ ಪ್ರಾಬ್ಲಮ್ ಆಗುತ್ತೆ. ಚಾಯ್ಸ್ 3 ಸೆಲೆಕ್ಟ್ ಮಾಡಬೇಕಾದ್ರೆ ಹುಷಾರಾಗಿ ಸೆಲೆಕ್ಟ್ ಮಾಡಿ, ಕಟ್ ಆಫ್ನ ಚೆಕ್ ಮಾಡಿ ಆಮೇಲೆ ಚಾಯ್ಸ್ 3ನ ಸೆಲೆಕ್ಟ್ ಮಾಡಿ. ಚಾಯ್ಸ್ 4 ಏನು ಹೇಳುತ್ತೆ ಅಂತಂದರೆ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ KA ಅಲಾಟೆಡ್ ಸೀಟ್ ಆರ್ ಐ ಹ್ಯಾವ್ ಗಾಟ್ ಸೀಟ್ ಎಲ್ಸ್ವೇರ್. ಅಂದರೆ ನಿಮ್ಗೆ ಎಲ್ಲೋ ಬೇರೆ ಕಡೆ ಸೀಟ್ ಸಿಕ್ಕಿದೆ ಆಲ್ರೆಡಿ. ನಾನು ಮ್ಯಾನೇಜ್ಮೆಂಟ್ಗಾದ್ರೂ ಸಿಕ್ಕಿರ್ಬೋದು, ಅಥವಾ ನೀವು ಬೇರೆ ಕೋರ್ಸ್ ಮಾಡ್ತಿರ್ಬೋದು, ಇಂಜಿನಿಯರಿಂಗ್ ಬಿಟ್ಟು BCA ಮಾಡ್ತಿರ್ಬೋದು, BBA BCom ಏನೋ ಒಂದು ಮಾಡ್ತಿರ್ತೀರ ಬೇರೆ ಕೋರ್ಸು. ನನಗೆ ಇಂಜಿನಿಯರಿಂಗೇ ಬೇಡ, ಕಾಲೇಜು ಸೀಟು ಸಿಗ್ತಾ ಇಲ್ಲ, ಮ್ಯಾನೇಜ್ಮೆಂಟ್ಗೆ ಹೋಗೋಕ್ಕೂ ರೆಡಿ ಇಲ್ಲ, ಬೇರೆ ಯಾವುದೋ ಕೋರ್ಸ್ ಮಾಡ್ತೀನಿ ಅನ್ನೋ ಥರ ಇದ್ದರೆ, ಅಥವಾ ಇಂಜಿನಿಯರಿಂಗಿಗೆ ಮ್ಯಾನೇಜ್ಮೆಂಟ್ ಕೋಟ ಮೇಲೆ ಹೋಗಿದ್ರೆ KA ಕಡೆಯಿಂದ ನನಗೆ ಸೀಟ್ ಬೇಡ ಅನ್ನಂಗಿದ್ರೆ ಚಾಯ್ಸ್ 4 ಸೆಲೆಕ್ಟ್ ಮಾಡಿಬಿಡಿ. ಚಾಯ್ಸ್ 4 ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಯಾವುದೇ ಸೀಟ್ ಅಲೋಕೇಟ್ ಆಗಲ್ಲ. ಓಕೆ, ಯಾವುದೇ ಸೀಟು ಅಲೋಕೇಟ್ ಆಗಲ್ಲ. ಸೊ ನೀವು ಕ್ವಿಟ್ ಮಾಡ್ತಿದ್ದೀರಾ. ಓಕೆ, ಆಪ್ಷನ್ ಎಂಟ್ರಿಯಿಂದನೇ, ಅಂದರೆ CET ಕೌನ್ಸಿಲಿಂಗಿಂದನೇ ನೀವು ಕ್ವಿಟ್ ಮಾಡ್ತಿದ್ದೀರಾ. ನನ್ನ ಕನ್ಸಿಡರ್ ಮಾಡಬೇಡಿ ನೆಕ್ಸ್ಟ್ ರೌಂಡಿಗೆ. ನಾನು CET ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ ಅಂತ ಅರ್ಥ. ಸೊ ಚಾಯ್ಸ್ 4 ಸೆಲೆಕ್ಟ್ ಮಾಡೋರು ಹುಷಾರಾಗಿ ಸೆಲೆಕ್ಟ್ ಮಾಡಿ. ನೀವೇನಾದರೂ ನೆಕ್ಸ್ಟ್ ರೌಂಡು ಯಾವುದ್ರಲ್ಲೂ ನೀವು ಪಾರ್ಟಿಸಿಪೇಟ್ ಮಾಡಲ್ಲ ಅಂತಂದರೆ ಚಾಯ್ಸ್ 4ನ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇನ್ನೊಂದು ಇಲ್ಲಿ ನೋಟ್ ಕೊಟ್ಟಿದ್ದಾರೆ, ನೀವು ನೋಡ್ತಿರ್ಬೋದು. ಏನು ಮೆನ್ಷನ್ ಮಾಡಿದ್ದಾರೆ ಅಂತಂದರೆ, ಇಫ್ ಕ್ಯಾಂಡಿಡೇಟ್ ಫೇಲ್ಸ್ ಟು ಎಕ್ಸಸೈಸ್ ಎನಿ ಆಫ್ ದ 4 ಚಾಯ್ಸಸ್. ಓಕೆ, ನೀವು ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಯಾವುದನ್ನು ಕೊಡಲಿಲ್ಲ ಗುರು, ಯಾವ ಚಾಯ್ಸು ಕೊಡಲಿಲ್ಲ, ಸುಮ್ಮನೆ ಬಿಟ್ಬಿಟ್ಟಿದ್ದೀರಾ ಅಂದ್ಕೊಳ್ಳಿ. ಓಕೆ, ಆ ಟೈಮ್ ಏನಿರುತ್ತೆ ಸ್ಟಿಪ್ಯುಲೇಟೆಡ್ ಟೈಮಲ್ಲಿ ನೀವು ಯಾವ ಚಾಯ್ಸ್ ಎಂಟ್ರಿನೂ ಮಾಡಲಿಲ್ಲ ಅಂತಂದರೆ ಸೀಟ್ ಏನು ಅಲೋಕೇಟ್ ಆಗಿರುತ್ತಲ್ಲ ನಿಮಗೆ, ಆ ಸೀಟು ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಆಗುತ್ತೆ. ಓಕೆ, ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಆಗುತ್ತೆ. ಫರ್ದರ್ ನೋಟಿಸು ಕೊಡಲ್ಲ, ಏನೂ ಇಲ್ಲ. ಯು ವಿಲ್ ನಾಟ್ ಬಿ ಅಲೌಡ್ ಟು ಫರ್ದರ್ ರೌಂಡ್ಸ್. ಯಾವ ರೌಂಡ್ಗೂ ನೀವು ಪಾರ್ಟಿಸಿಪೇಟ್ ಮಾಡೋದಕ್ಕೆ ನಿಮಗೆ ಅರ್ಹತೆ ಇರಲ್ಲ. ಓಕೆ, ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಆಗಿಬಿಡುತ್ತೆ, ಅದು ಸಿಸ್ಟಮಲ್ಲೇ ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಆಗುತ್ತೆ. ಸೊ ಅದಕ್ಕೇ ಇವಾಗ ಏನು ಡೇಟ್ಸ್ ಕೊಟ್ಟಿದ್ದಾರಲ್ಲ, ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಒಂದು ಡೇಟ್ಸ್ ಅನೌನ್ಸ್ ಮಾಡಿದರು, ಮತ್ತು ಅದಾದಮೇಲೆ ಚಾಯ್ಸ್ ಎಂಟ್ರಿ ಮಾಡೋದಕ್ಕೂ ಡೇಟ್ ಅನೌನ್ಸ್ ಮಾಡಿದ್ದಾರೆ. ಈ ಡೇಟ್ ಪ್ರಕಾರನೇ ನೀವು ನಿಮ್ಮ ಚಾಯ್ಸ್ ಎಂಟ್ರಿನ ಕಂಪ್ಲೀಟ್ ಮಾಡಬೇಕು. ಚಾಯ್ಸ್ ಎಂಟ್ರಿ ಮಾಡಲಿಲ್ಲ ಅಂತಂದರೆ, ನಾನು ಆಲ್ರೆಡಿ ಹೇಳಿದ್ದೀನಲ್ಲ, ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಆಗುತ್ತೆ. ಸೊ ಚಾಯ್ಸ್ ಎಂಟ್ರಿ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟು. ಓಕೆ, ಈ PDF ನಿಮಗೆ KA ವೆಬ್ಸೈಟಲ್ಲಿ ಸಿಗುತ್ತೆ. ಚಾಯ್ಸ್ ಎಂಟ್ರಿ PDF ಅಂತ ಹೊಡೆದ್ರೆ KCET ಚಾಯ್ಸ್ ಎಂಟ್ರಿ PDF ಅಂತ ಟೈಪ್ ಮಾಡಿದ್ರೆ ನಿಮಗೆ ಈ PDF ಡೌನ್ಲೋಡ್ ಆಗುತ್ತೆ. ಸಪೋಸ್ ನಿಮ್ಗೆ ಏನಾದ್ರು ಈ PDF ಬೇಕು ಅಂತಂದರೆ ಕಮೆಂಟ್ ಮಾಡಿ ನನಗೆ ತಿಳಿಸಿ, ನಾನು ಈ PDFನ ನಿಮ್ಗೆ ಸೆಂಡ್ ಮಾಡ್ತೀನಿ. ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಯೂಸ್ಫುಲ್ ಕಂಟೆಂಟ್ಸ್ಗಳು ಡೈಲಿ ನಿಮಗೆ ಸಿಗ್ತಾನೆ ಇರುತ್ತೆ. CET ಎಕ್ಸಾಮ್ ಮುಗಿಯೋವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ KCET ರಿಲೇಟೆಡ್ ಅಪ್ಡೇಟ್ಸ್ ಯಾರ್ಯಾರೆಲ್ಲ ಕೊಡ್ತಾರೆ ಅವ್ರ ಚಾನಲ್ಗೆ ಎಲ್ರಿಗೂ ಸಬ್ಸ್ಕ್ರೈಬ್ ಆಗಿ. ಯಾಕೆ ಅಂತಂದರೆ ನೀವು ₹1 ಪೇ ಮಾಡೋವಾಗಿರಲ್ಲ. ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ ಸಿಗ್ತಾನೆ ಇರುತ್ತೆ. ಒಂದೊಂದ್ಸಲ ವೆಬ್ಸೈಟಲ್ಲೂ ನಿಮ್ಗೆ ಕರೆಕ್ಟಾಗಿ ಡೀಟೇಲ್ಸ್ ಗೊತ್ತಾಗಲ್ಲ, ಅವರು ಯಾವ್ಯಾವ ನೋಟಿಫಿಕೇಶನ್ ಬಿಡ್ತಾರೆ ಕರೆಕ್ಟಾಗಿ ಗೊತ್ತಾಗಲ್ಲ. ಸೊ ಯೂಟ್ಯೂಬ್ ಚಾನಲ್ಸ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಫಾರ್ಮೇಷನ್ KCET ಇನ್ಫಾರ್ಮೇಷನ್ ರಿಲೇಟೆಡ್ ಯೂಟ್ಯೂಬ್ ಚಾನಲ್ಸ್ ಏನೇನಿದೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ CET ಎಕ್ಸಾಮ್ ಕೌನ್ಸಿಲಿಂಗ್ ಎಲ್ಲ ಮುಗಿದ್ಮೇಲೆ ಬೇಕಾದ್ರೆ ನೀವು ಅನ್ಸಬ್ಸ್ಕ್ರೈಬ್ ಮಾಡಬೇಕು ಅಂದ್ರೆ ಬೇಕಾದ್ರೆ ಅನ್ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಸೊ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಚಾಯ್ಸ್ ಎಂಟ್ರಿಲಿ ಏನೇ ಡೌಟ್ಸ್ ಇದ್ರೂ ಅಥವಾ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡಲ್ಲಿ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋನ CET ಬರ್ತಿರೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಯೂಸ್ ಆಗಲಿ.